ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹುಲ್ಲೋಳಿಹಟ್ಟಿಯಲ್ಲಿ ಪಟ್ಟು ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ. 15 ಜನ ರೈತರಿಗೆ ಚೆಕ್ ವಿತರಿಸಿದ ಮಾಜಿ ಸಂಸದರು. ನಾಗರಿಕ ಬಂದೂಕು ತರಬೇತಿ ಶಿಬಿರಕ್ಕೆ ಚಾಲನೆ ನೀಡಿದ ಡಿವೈಎಸ್ಪಿ ಶಿವಾನಂದ ಕಟಗಿ. ಬೈಲಹೊಂಗಲದ ಗಣಾಚಾರಿ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ. ಪವರ್ ಮ್ಯಾನ್ಗಳಿಗೆ ಸನ್ಮಾನ ಕಾರ್ಯಕ್ರಮ ಜೆಸಿಐ ಇಳಕಲ್ ಸಿಲ್ಕ್ ಸಿಟಿ ವತಿಯಿಂದ ಆಯೋಜನೆ. ಹೆಸ್ಕಾಂ ಆಫೀಸ್ನಲ್ಲಿ ನಡೆದ ಸಮಾರಂಭ. ಯುವತಿಯ ಮೇಲಿನ ಅತ್ಯಾಚಾರ ಖಂಡಿಸಿ ಪ್ರತಿಭಟನೆ. ಭೀಮವಾದ ಇಳಕಲ್ ತಾಲೂಕು ಘಟಕದಿಂದ ಆಕ್ರೋಶ. ಅತ್ಯಾಚಾರಿಗೆ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಕೆ. ಆಕಸ್ಮಿಕವಾಗಿ ಜಮೀನಿಗೆ ಬೆಂಕಿ ತಗುಲಿ ಲಕ್ಷಾಂತರ ರೂಪಾಯಿ ಹಾನಿ. ಬೆಂಕಿ ಅವಘಡದಿಂದ ಕಂಗಾಲಾದ ರೈತ. ಇಳಕಲ್ ತಾಲೂಕಿನ ಗೋರ್ಬಾಳ್ ಗ್ರಾಮದಲ್ಲಿ ನಡೆದ ಘಟನೆ. ಇಳಕಲ್ ತಾಲೂಕಿನ ಚಿಕ್ಕಸವಣಗುತ್ತಿ ಗ್ರಾಮದ ವ್ಯಾಪ್ತಿಗೆ ಬರುವ ಗೋರ್ಬಾಳ್ ಗ್ರಾಮದ ರೈತ ಶ್ರೀಧರ್ ಧರ್ಮಣ್ಣ ಬಾರ್ಕೇರ್ ಅವರ ಜಮೀನಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಲಕ್ಷಾಂತರ ರೂಪಾಯಿಗಳ ಹಾನಿಯಾದ ಘಟನೆ ನಡೆದಿದೆ. ಈ ಬೆಂಕಿ ಅವಘಡದಿಂದ ಜಮೀನಿನಲ್ಲಿದ್ದ ಪಿವಿಸಿ ಪೈಪ್ಗಳು, ಡ್ರಿಪ್ ಪೈಪ್ಗಳು ಸಂಪೂರ್ಣವಾಗಿ ಸುಟ್ಟು ಹೋಗಿವೆ. ನಮಗೂ ಗೊತ್ತಿಲ್ಲ ಸರ್. ನಾವು ಮೊನ್ನೆ ರಾತ್ರಿ ಆಗಿರ್ಬೋದು, ನಾವು ನಿನ್ನೆ ಬಂದೀವಿ. ಇಲ್ಲೇ ನಿನ್ನೆ ಬಂದ ಸಾಯಂಕಾಲ ನೋಡಿದ ಮೇಲೆ ಗೊತ್ತಾಗಿದ್ದಿದೆ ಎಲ್ಲ. ನಮ್ದು ಒಟ್ಟು ಪೈಪು ಗಿಡಗಳು ಎಲ್ಲ ಭಾಳ ಲಾಸ್ ಆಗೈತೆ. ಯಾವ ಗಿಡಗಳಿವೆ? ನಮ್ಮಲ್ಲಿ ಮಾಗನಿ, ಶ್ರೀಗಂಧ, ಮತ್ತು ಆಮೇಲೆ ನಮ್ಮದು ಒಟ್ಟು ಡ್ರಿಪ್ಪಿಂಗ್ ಪೈಪು, PVC ಪೈಪು, ನಮ್ಮ ಪೇರು ಗಿಡ, ತೆಂಗಿನ ಗಿಡ ಎಲ್ಲ ಗಿಡಗಳು ಲಾಸ್ ಆಗೈತೆ. ಅಂದ್ರೆ ನೀವು ಇಲ್ಲೇ ವಾಸ ಮಾಡ್ತಾ ಇದ್ದೀರಾ ರಾತ್ರಿ ಆಗಲಿ? ಇಲ್ಲ ರೀ, ನಮ್ಮ ಮನೆ ಫಂಕ್ಷನ್ ಇತ್ತು ಸಲ 1-2 ದಿನ ನಾವು ಬಂದಿಲ್ಲ ರೀ. ಇಲ್ಲೇ 4 ಕಿಲೋಮೀಟ್ರ್ 2-3 ದಿನ ನಮ್ಮ ಊರು ಇಲ್ಲಿದ್ರೆ 5-6 ಕಿಲೋಮೀಟ್ರ್ ದೂರ ಆಗುತ್ತಲ್ಲ, ಅದ್ರ ಸಲುವಾಗಿ ನಾವು ಯಾರೂ ಇಲ್ಲಿ ಬಂದಿಲ್ಲ. ನಾವು ನಿನ್ನ ಬಂದು ನೋಡಿ ಗೊತ್ತಾಗಿದ್ದು ಅಷ್ಟು ಇಷ್ಟು. ಈ ಬೆಂಕಿ ಹತ್ತಿದ ತಕ್ಷಣ ನಮ್ಗೆ ಯಾವುದೋ ಸುದ್ದಿ ಗೊತ್ತಿಲ್ಲ? ಯಾವುದೂ ಗೊತ್ತಿಲ್ಲ ರೀ, ಯಾವುದೂ ಗೊತ್ತಿಲ್ಲ. ಇಲ್ಲಿ ಯಾವುದೋ ಒಂದು ಅಡವಿ ಆಗುತ್ತಲ್ಲ ರೀ, ಯಾರೂ ಜನಗಳು ಇರೋದಿಲ್ಲ ಇಲ್ಲಿ. ನಮ್ಗೆ ಯಾರೂ ಇದು ಸುದ್ದಿನೇ ತಿಳಿಸಿಲ್ಲ. ನಾವು ಒಮ್ಮೆಗೆ ನಿನ್ನ ಬಂದಿಂದ ಗೊತ್ತಾಗೈತೆ ರೀ ಅದು ನಮಗೆ. ಈ ಸ್ಥಳದಲ್ಲಿ ಗಿಡಗಳು ಮಾತ್ರ ಇದ್ವಾ ಮತ್ತೇನೋ ವಸ್ತುಗಳು ಸುಟ್ಟು? ವಸ್ತುಗಳು ಅನ್ನೋಕೆ ಏನಿಲ್ಲ ರೀ, ಇದಾವೆ. ಒಟ್ಟು ನಮ್ಮ ಪೈಪ್ಗಳು, ಹೊಲ್ಮನೆ ಕೆಲಸಕ್ಕೆ ಏನೇನು ಬೇಕು ಅವೆಲ್ಲ ವಸ್ತುಗಳು ಇದ್ದು. ನಮ್ಮ ಗಿಡಗಳು ಲಾಸ್ ಆಗಿವೆ, ಒಟ್ಟು ಲಾಸ್ ಆಗೈತಿ. ನಮ್ಮ ಮತ್ತು ಮನೆಯೂ ಇದೆಲ್ಲ ಸುಟ್ಟೈತಿ. ಹಾಗೂ ಶೇಂಗಾ, ತೊಗರಿ, ಕಡಲೆ ಬೆಳೆಗಳು ಕೂಡ ಸುಟ್ಟು ಹೋಗಿವೆ. ಮಾಡಿದ್ದೇ ಆಗೈತೆ ಅದು. 1-1.5 ಲಕ್ಷ. ಇವಾಗೆಲ್ಲ ನಮ್ಮ ಬೆಳೆ ಬರ್ತಾ ಇತ್ತು. ಈಗ ಆ ಕಡೆ ಈ ಕಡೆ ಕಳ್ಸೋದಿತ್ತು. ಎಲ್ಲ ಸುಟ್ಟು ಹಾಳಾಗಿ ಹೋಗೈತಿ ಎಲ್ಲ ಸೇರಿ. ಈಗ ಅದು ಎಲ್ಲ ಸೇರಿ ನಮ್ಮದು ಬೆಳೆಸಿದ್ದು ಪಳಿಸಿದ್ದು ಇಲ್ಲಪ್ಪ ಅಂದ್ರೆ ಎಂಥ ಕಮ್ಮಿ ಅಂದರೂ 1-1.5 ಲಕ್ಷ ರೂಪಾಯಿ ನಮ್ಮ ಕೈಲಿ ಹಾಕಿದ್ದ ಲಾಸ್ ಐತಿ. ಅನೇಕ ತೆಂಗಿನ ಗಿಡಗಳು, ನಿಂಬೆ ಗಿಡಗಳು, ಪೇರಳ ಗಿಡಗಳು ಕೂಡ ನಾಶವಾಗಿವೆ ಎಂದು ರೈತ ಶ್ರೀಧರ್ ಬಾರಿಕೇರ್ ಮತ್ತು ಅವರ ತಾಯಿ ಮಾಧ್ಯಮದ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಶ್ರೀಧರ್ ಧರ್ಮಣ್ಣ ಬಾರ್ಕೇರ್ ರೀ. ನಮ್ಮ ಊರು ಬಂದ್ಬಿಟ್ಟು ಗೋರ್ಬಾಳು. ನಮ್ಮ ಭೂಮಿ ಇರೋದು ಚಿಕ್ಕಸವಣಗುತ್ತಿ ಗ್ರಾಮದಲ್ಲಿ. ಈ ಎಲ್ಲ ಅಗ್ನಿ ಅವಘಡಕ್ಕೆ ಎಲ್ಲ ಅಧಿಕಾರಿಗಳು, ಕಂದಾಯ ಇಲಾಖೆಯವರು ಬಂದರು. ಅವರು ಕೂಡ ವೀಕ್ಷಣೆ ಮಾಡ್ಕೊಂಡು ಶಂಕರ್ ನಾಯಕ್ ಅಂತೇಳಿ ಇಲ್ಲಿ ಅಗ್ನಿ ಅವಘಡ ನಡೆದಿದೆ. ಇವಾಗ ಈ ಅಗ್ನಿ ಅವಘಡ ನಡೆದಿಂದ ಯಾವ ಅಧಿಕಾರಿಗಳು ಈ ಸ್ಪಾಟ್ಗೆ ವಿಸಿಟ್ ಮಾಡಿದ್ದಾರೆ? ನಾವು ಇಲ್ಲಿ ಫಸ್ಟ್ ಇಲ್ಲಿ ಬರಲಿಲ್ಲ ರೀ. ನಾವು ಹೋಗಿ ಕಾಯಿಸಿ ಇದರ RSKದೊಳಗೆ ಹೋಗಿ ಕಾಯಿಸಿ ಅಲ್ಲಿ ಇದ್ವಿ. ಅಲ್ಲಿ ತಕ್ಷಣ ಅವ್ರು ತಲಾಟೆ ಅವ್ರು ಮೀಟ್ ಆಗಂತಿದ್ರು. ತಲಾಟೆ ಅವರು ಒಳ್ಳೆ ಅವ್ರಿಗೆ ಹೋಗಿ ಕಾಯಿಸಿ ಭೇಟಿ ಆದ ತಕ್ಷಣ ತಲಾಟೆ ಅವರು ಕೂಡ ನಮ್ಮ ಜೊತೆಗೇನೋ ಬಂದು ಕಾಯಿಸಿ ಶಂಕರ್ ರಾಠೋಡ್ ಅಂತ ಕಾಯಿಸಿ ಅವ್ರು ಕೂಡ ಇಲ್ಲೇ ಬಂದು ಕಾಸು ನಮ್ಗೆ ಎಲ್ಲದಕ್ಕೂ ಸ್ಪಂದಿಸಾಕತ್ತಾರೆ. ಎಲ್ಲ ವೀಕ್ಷಣೆಯನ್ನು ಮಾಡಿದ್ದಾರೆ? ವೀಕ್ಷಣೆ ಮಾಡ್ಕೊಂಡು ಕಾಸು ಎಲ್ಲದು ಇದು ಮಾಡಕತ್ತಾರೆ. 8 ಬಂಡಲ್ ಡ್ರಿಪ್ಪಿಂಗ್ ಪೈಪ್ ಲಾಸ್ ಆಗೈತಿ. ಒಂದು 40 PVC ಪೈಪು, ಒಂದು 8 ಡ್ರಿಪ್ಪು ಒಟ್ಟು. ಆಮೇಲೆ ನಮ್ಮ ಗಿಡಗಳು ಒಂದು 100 ಮಾಗನಿ ಗಿಡ, ಒಂದು 50 ಪೇರು ಗಿಡ, ಒಂದು 50 ನಿಂಬೆ ಗಿಡ, ಒಂದು 50 ಗಿಡ ಶ್ರೀಗಂಧ, ಎಲ್ಲ ಬೆಲೆ ಭಾಳ ಗಿಡಗಳನ್ನ ಹಾಕಿದ್ವಿ. ಎಲ್ಲವೂ ಸುಟ್ಟು ಕಾಸಿ ಈಗ ಕೈ ಬಂತು, ಬಾಯಿ ಬರಲಾರ್ದಂಗೆ ಆಯ್ತು.
ಮಗ ಇದ್ದಂಗೆ ಆಗೈತ್ರಿ ಸರ್. ಮೊನ್ನೆ ರಾತ್ರಿ ಆಗೈತ್ರಿ. ನಿನ್ನೆ ಮನೆ ಮುಂದೆ ಆಡದ ಹೊಡೆ ತುಂಬಿ ಬಾ ಅಂತ ಮಗನ ಕಳ್ಸೀನ್ರಿ ಸರ್. ಬೆಂಕಿ ಹತ್ತೈತನ್ನ ನಾವು ಮನೆ ಮಕ್ಕಂದಿರಿ ಅವ ಹೊಲ ಮಕ್ಕಂದನ್ರಿ ಸರ್. ಏನು ಸರ್ ನಮಗೆಲ್ಲ ನಿನ್ನೆಲಿದ್ದ ಕಣ್ಣಿ ನಿಂತಿದ್ದಿಲ್ರಿ ಸರ್. ಬೆಳತನ ನಮ್ಮ ಯಜಮಾನ್ರು 11 ತಿಂಗಳು ಆತ್ರಿ ಮುಕ್ಕೊಂಡವ್ರು ಎದ್ದಿಲ್ರಿ. ನಾವು ಇವತ್ತು ಇದನ್ನ ನೋಡೋಗತ್ತದ ಸಮಾಧಾನ ಆಗಲ್ಲ ಅನ್ನೋದಕ್ಕೆ ಅಲ್ಲಿಂದ ಇಲ್ಲಿ ನಡೆದು ಬಂದಿಲ್ರಿ ಸರ್. ಅದು ಈ ಸರ್ಕಾರಕ್ಕೆ ಏನ್ ಮನವಿ ಮಾಡ್ಕೊಂತೀರಿ ನೀವು? ಏನ್ ಅವ್ರು ಏನ್ ಮಾಡ್ತಾರೆ ಅದನ್ನ ಮಾಡ್ರಿ ಸರ್. ಸರಿ ಸರ್ ಪರಿಹಾರ ಅವ್ರು ಏನ್ ಮಾಡ್ತಾರೆ ಅದನ್ನ ಮಾಡ್ರಿ. ಇದ್ರಾಗ ಮಾತ್ರ ನಾವು 2-3 ಲಕ್ಷ ತನೂ ಈಗ 5 ವರ್ಷ ಆದ್ರಿ ಹೋಗಿ ಹಚ್ಚಕೈತ್ರಿ. ನಾವು ಅಲ್ಲಿದ್ದ ಗೊಬ್ಬರ ಗುಡೇವು ಆಳು ಓಳು 8 ತಾಳು ದುಡ್ದಾವ್ರಿ ಹೊಲ್ದಾಗ. ಈಗ ಮಳೆ ಐತೈತಿ ಅಂತ ಇಷ್ಟು ಕಸ ರೀ. ನಮ್ಮ ಯಜಮಾನ್ರು ಹೋಗಿಂದ ಇಟ್ಟು ಕಸ ಬಿಟ್ಟಿವ್ರಿ. ನಾವು ಕಸ ಉಳಿಸಿಲ್ರಿ. ನಾವು ಹೊಸ ಮಾಡ್ಕೊಂತೀವಿ ಸರ್. ಇದು ಹೆಂಗಾಗತ್ತೆ ಅಂತ ನಮಗೆ ಗೊತ್ತಾಗಲ್ರಿ ಸರ್. ನಾವು ಇನ್ನೇ ಇದ್ರೊಳಗೆ ಇನ್ನೊಂದು 8 ಮರಿ ತಂದು ನಕ್ಕೆಂದು ಬಾಗಿಲು ತೊಗೊಂಬಂದು ಇಲ್ಲಿ ಇರ್ಬೇಕಂತ ನಾವು ಲೆಕ್ಕ ಇಟ್ಟಿದ್ದೀವಿ ಸರ್. ಇದು ಎಲ್ಲದೂ ಹೋಗಿ ನಮಗೆ ಕುತ್ತಿಗೆ ಆಗತ್ತಂದಂಗೆ ಆತ್ರಿ ಸರ್. ಅದು ಈ ಬೆಂಕಿ ಅವಘಡ ನಡೆದ ಸ್ಥಳಕ್ಕೆ ಸುದ್ದಿ ಮುಟ್ಟುತ್ತಿದ್ದಂತೆ ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ಅದಕ್ಕೆ ಸಂಬಂಧಪಟ್ಟಂತ ಗ್ರಾಮ ಲೆಕ್ಕಿಗರು ಬಂದು ಅವಘಡದಿಂದ ನಾಶವಾದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ರು. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ವಜ್ಜರಮಟ್ಟಿ ಗ್ರಾಮದ ಜ್ಯೋತಿ ಬಾಗೋಗೋಳ್ ಎಂಬ ಯುವತಿಯ ಮೇಲೆ ನಡೆದ ಅತ್ಯಾಚಾರವನ್ನ ಖಂಡಿಸಿ ಇಳಕಲ್ಲ ತಾಲೂಕು ಘಟಕದ ದಲಿತ ಸಂಘರ್ಷ ಸಮಿತಿಯಿಂದ ಪ್ರತಿಭಟನೆ ನಡೆಸಿ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ರಾಜ್ಯದಲ್ಲಿ ಮೇಲಿಂದ ಮೇಲೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ, ಕೊಲೆ, ಅತ್ಯಾಚಾರ, ಮಾನಭಂಗದಂತಹ ಸನ್ನಿವೇಶಗಳು ಜರುಗುತ್ತಿದ್ದು ಅವುಗಳನ್ನು ತಡೆಯುವಲ್ಲಿ ಸರ್ಕಾರ ವಿಫಲವಾಗಿದೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ವಜ್ಜರಮಟ್ಟಿ ಗ್ರಾಮದ ಯುವತಿಯಾದ ಜ್ಯೋತಿ ಬಾಗವ್ವಗೋಳ್ ಎಂಬ ಯುವತಿಯ ಮೇಲೆ ಅತ್ಯಾಚಾರ ನಡೆಸಿದ್ದನ್ನು ಖಂಡಿಸಿ ಇಳಕಲ್ನ ತಾಲೂಕು ಘಟಕ ದಲಿತ ಸಂಘರ್ಷ ಸಮಿತಿಯಿಂದ ಪ್ರತಿಭಟನೆ ನಡೆಸಿ ತಹಶೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಅವನು 2 ದಿವಸದಲ್ಲಿ ತಕ್ಷಣ ಅವನು ಅರೆಸ್ಟ್ ಮಾಡಿದ್ದಾರೆ. ಅದಕ್ಕೆ ಪೊಲೀಸ್ ಅಧಿಕಾರಿಗಳಿಗೆ ನಮ್ಮ ಭೀಮಾವಲ್ ಸಂಘಟನೆ ಧನ್ಯವಾದವನ್ನು ಹೇಳುತ್ತೇನೆ. ಕಲಾದಗಿ ಗ್ರಾಮದ ಯುವಕ ಹನೀಫ್ ಎಂಬುವವನು ವಜ್ಜರಮಟ್ಟಿ ಗ್ರಾಮದ ಜ್ಯೋತಿ ಬಾಗವ್ವಗೋಳ್ ಎಂಬ ಯುವತಿಯ ಮೇಲೆ ಅತ್ಯಾಚಾರ ನಡೆಸಿ ಕೊಲೆಗೈದಿದ್ದಾನೆ. ಹೀಗಾಗಿ ಅತ್ಯಾಚಾರವೆಸಗಿದವರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಇಳಕಲ್ ತಾಲೂಕು ದಲಿತ ಸಂಘರ್ಷ ಸಮಿತಿ ಭೀಮವಾದ ಕಾರ್ಯಕರ್ತರು ಆಗ್ರಹಿಸಿದ್ರು. ಮುಂದೆ ಹೀಗೆ ಹೊರಿದ್ರೆ ನಾವು ಇದಕ್ಕೆ ಹೋಗಿ ಇದಕ್ಕೂ ಅಸ್ಲಂಬಿಗೆ ಹೋಗಿ ನಾವು ಹೆಜ್ಜೆ ಆಚರಣವಾಗಿ ಹಮ್ಮಿಕೊಳ್ತೀವಿ ಎಂದು ನಾವು ಹೇಳಲು ಬಯಸುತ್ತೇವೆ. ಈ ಪ್ರತಿಭಟನೆಯಲ್ಲಿ ತಾಲೂಕು ಭೀಮವಾದ್ ಸಂಘಟನೆಯ ಕಾರ್ಯಕರ್ತರಾದ ಮೊಹಮ್ಮದ್ ಗೌಸ್, ತಾಲೂಕು ಸಂಚಾಲಕರು ತಿಪ್ಪನ ಯಸ್ಮಾದರ್, ತಾಲೂಕು ಅಧ್ಯಕ್ಷರು ಉಸ್ಮಾನ್ ಸಂಗಮ್ ಉಪಸ್ಥಿತರಿದ್ದರು. ಬಾಗಲಕೋಟೆ ಜಿಲ್ಲೆಯ ಇಳಕಲ್ನ ಹೆಸ್ಕಾಂ ಆಫೀಸಿನಲ್ಲಿ ಪವರ್ ಮ್ಯಾನ್ಗಳಿಗೆ ಸನ್ಮಾನ ಸಮಾರಂಭವನ್ನ ಏರ್ಪಡಿಸಲಾಗಿತ್ತು. ಜೆಸಿಐ ಇಳಕಲ್ ಸಿಲ್ಕ್ ಸಿಟಿ ವತಿಯಿಂದ ಪವರ್ ಮ್ಯಾನ್ಗಳಿಗೆ ಸನ್ಮಾನ ಸಮಾರಂಭವನ್ನ ಆಯೋಜಿಸಲಾಗಿತ್ತು. ಜೆಸಿಐ ಇಳಕಲ್ ಸಿಲ್ಕ್ ಸಿಟಿ ವತಿಯಿಂದ ಪವರ್ ಮ್ಯಾನ್ಗಳಿಗೆ ಸನ್ಮಾನ ಸಮಾರಂಭವನ್ನ ಆಯೋಜಿಸಲಾಗಿತ್ತು. ಕೆಲಸ ಮಾಡುವಾಗ ಅದನ್ನು ಕಲಿಸಿ ನಿಮ್ಮ ಹಿಂದೆ ಒಂದು ರೀತಿ ಫ್ಯಾಮಿಲಿ ಇದೆ ಅಂತ ನಿಜವಾಗ್ಲೂ ಆ ಒಂದು ಮಾತು ನನಗೂ ಮನ ಮುಟ್ಟುತ್ತದೆ. ನಾನು ಒಮ್ಮೆ ಹೇಳ್ತಿದ್ದೀನಿ, ನೀವು ಕೂಡ ನೀವೆಲ್ಲೇ ಹೆಸ್ಕಾಂ ಆಫೀಸಿನಲ್ಲಿ ಪವರ್ ಮ್ಯಾನ್ಗಳಿಗೆ ಸನ್ಮಾನ ಸಮಾರಂಭ ಜರುಗಿತು. ಸಮಾರಂಭದಲ್ಲಿ ಪ್ರಕಾಶ್ ಚಿಂಚೋಳಿ, ಶಫೀವುಲ್ಲಾ ಮುಲ್ಲಾ, ಎಲ್ಲರೂ ಬೇರ್ ಮಾಡಿ ನೀವು ವರ್ಕ್ ಮಾಡೋದ್ರಿಂದ ನಿಮ್ಮ ರಕ್ಷಣೆ ನೀವು ಮಾಡ್ಕೊಂಡಂಗೆ ಆಗುತ್ತೆ. ನಿಮ್ಮ ಜೊತೆಗೆ ನಿಮ್ಮ ರಕ್ಷಣೆ ಜೊತೆ ನಿಮ್ಮ ಫ್ಯಾಮಿಲಿ ರಕ್ಷಣೆಯನ್ನು ಕೂಡ ನೀವು ಮಾಡ್ದಂಗೆ ಇರುತ್ತೆ. ನಾಗರಾಜ್ ಗಾಣಿಗೇರ್, ಬಸವರಾಜ್ ಹೂಗಾರ್, ಮೊಹಮ್ಮದ್ ಟಪಾಲ್, ವಿದ್ಯಾಧರ್ ಚಿಲ್ಲಾಳ್, ಜಾಕೀರ್ ಯಾಳಗಿ, ಮುತ್ತುರಾಜ್ ಜಾಲಿಹಾಳ್ ಇವರನ್ನ ಸನ್ಮಾನಿಸಲಾಯಿತು. ಜೆಸಿಐ ಇಳಕಲ್ ಸಿಲ್ಕ್ ಸಿಟಿ ಅಧ್ಯಕ್ಷರಾದ ಲಕ್ಷ್ಮೀ ಕುಟಗ್ಮರಿ ಹಾಗೂ ಎಲ್ಲಾ ಸರ್ವ ಸದಸ್ಯರು, ಮುಖ್ಯ ಅತಿಥಿ ಸ್ಥಾನದಲ್ಲಿ ಬಾಲಾಜಿ ಸಿಂಗ್, ಹೆಸ್ಕಾಂ ಪ್ರೈಮರಿ ಕಮಿಟಿ ಅಧ್ಯಕ್ಷರು ಶಿವು ಬಂಗಾರ್ಕಡೆ, ಕಾರ್ಯದರ್ಶಿ ಎಂಎಂ ಸೌದಾಗರ್ ಹಾಗೂ ಎಲ್ಲಾ ಹೆಸ್ಕಾಂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಎಸ್ಬಿಐ ಉತ್ತಮ ರಿಟರ್ನ್ಸ್ ನೀಡುತ್ತಿದೆ. ದೇಶದ ಸಾರ್ವಜನಿಕರ ವಲಯದ ಅತಿ ದೊಡ್ಡ ಬ್ಯಾಂಕ್ ಆಗಿರುವ ಭಾರತೀಯ ಸ್ಟೇಟ್ ಬ್ಯಾಂಕ್ ನಿಮಗೆ ಹೂಡಿಕೆ ಮಾಡುವ ಮೂಲಕ ಉತ್ತಮ ರಿಟರ್ನ್ಸ್ ಪಡೆಯುವ ಅವಕಾಶ ಕಲ್ಪಿಸುತ್ತಿದೆ. ಎಸ್ಬಿಐ ನೀಡುತ್ತಿದೆ ಉತ್ತಮ ರಿಟರ್ನ್. ದೇಶದ ಸಾರ್ವಜನಿಕ ವಲಯದ ಅತಿದೊಡ್ಡ ಬ್ಯಾಂಕ್ ಆಗಿರುವ ಭಾರತೀಯ ಸ್ಟೇಟ್ ಬ್ಯಾಂಕ್ ನಿಮಗೆ ಹೂಡಿಕೆ ಮಾಡುವ ಮೂಲಕ ಉತ್ತಮ ರಿಟರ್ನ್ ಪಡೆಯುವ ಅವಕಾಶ ಕಲ್ಪಿಸುತ್ತಿದೆ.
ಇದರಲ್ಲಿ ವಿಶೇಷತೆ ಎಂದರೆ ನೀವು ಪ್ರತಿ ತಿಂಗಳಿಗೆ 1,000 ರೂಪಾಯಿ ಮಾತ್ರ ಹೂಡಿಕೆ ಮಾಡುವ ಮೂಲಕ 1.59 ಲಕ್ಷ ರೂಪಾಯಿಗಳ ನಿಶ್ಚಿತ ರಿಟರ್ನ್ ಪಡೆಯಬಹುದು. ಹಾಗಾದ್ರೆ ಬನ್ನಿ ಈ ಯೋಜನೆ ಕುರಿತು ವಿವರವಾಗಿ ತಿಳಿದುಕೊಳ್ಳೋಣ. ಆರ್ಡಿ ಖಾತೆಯ ಮೇಲೆ ಎಸ್ಬಿಐ ಉತ್ತಮ ಬಡ್ಡಿ ನೀಡುತ್ತೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಗ್ರಾಹಕರಿಗೆ ಉತ್ತಮ ಬಡ್ಡಿ ದರ ನೀಡುತ್ತದೆ. ಎಸ್ಬಿಐ ಅಧಿಕೃತ ವೆಬ್ಸೈಟ್ನಲ್ಲಿ ನೀಡಿರುವ ಮಾಹಿತಿ ಪ್ರಕಾರ ಎಸ್ಬಿಐ ತನ್ನ ಆರ್ಡಿ ಸ್ಕೀಮ್ ಮೇಲೆ 3 ರಿಂದ 5 ವರ್ಷಗಳ ಅವಧಿಯ ಠೇವಣಿಯ ಮೇಲೆ 5.3% ವಾರ್ಷಿಕ ಬಡ್ಡಿಯನ್ನು ಪಾವತಿಸುತ್ತದೆ. ಹಿರಿಯ ನಾಗರಿಕರಿಗೆ ಹೆಚ್ಚಿನ ಬಡ್ಡಿಯ ಲಾಭ. ಒಂದು ವೇಳೆ ಯಾವುದೇ ಹಿರಿಯ ನಾಗರಿಕರು ಆರ್ಡಿ ಖಾತೆಯಲ್ಲಿ ಹೂಡಿಕೆ ಮಾಡಿದರೆ ಅವರಿಗೆ 0.80% ಹೆಚ್ಚುವರಿ ಬಡ್ಡಿ ನೀಡಲಾಗುತ್ತೆ. ಅಂದರೆ 5 ವರ್ಷಗಳು ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಯ ಆರ್ಡಿ ಹೂಡಿಕೆಯ ಮೇಲೆ ಎಸ್ಬಿಐ 6.2% ಬಡ್ಡಿ ನೀಡುತ್ತದೆ. ಎಸ್ಬಿಐನ ಆರ್ಡಿ ಯೋಜನೆಯ ಪೆನಾಲ್ಟಿ ನಿಯಮ ಏನು ಹೇಳುತ್ತೆ ಅಂದ್ರೆ, ಒಂದು ವೇಳೆ ನೀವು ಕೂಡ ಆರ್ಡಿ ಖಾತೆಯನ್ನ ತೆರೆದಿದ್ರೆ ಮತ್ತು ನಿಗದಿತ ಸಮಯದಲ್ಲಿ ಕಂತು ಪಾವತಿಸದಿದ್ರೆ ಎಸ್ಬಿಐ ದಂಡ ಸಹ ವಿಧಿಸುತ್ತದೆ. 5 ವರ್ಷಕ್ಕಿಂತ ಕಡಿಮೆ ಇರುವ ಆರ್ಡಿಗಳಲ್ಲಿ 100ಕ್ಕೆ 1.5 ರೂಪಾಯಿ, 5 ವರ್ಷಕ್ಕಿಂತ ಮೇಲ್ಪಟ್ಟ ಆರ್ಡಿಗಳಿಗೆ 100 ರೂಪಾಯಿಗೆ 2 ರೂಪಾಯಿ ಪೆನಾಲ್ಟಿ ವಿಧಿಸಲಾಗುತ್ತೆ. ಅಂದ್ರೆ 1,000 ರೂಪಾಯಿಗೆ 20 ರೂಪಾಯಿ ದಂಡ ವಿಧಿಸಲಾಗುತ್ತದೆ. 6 ತಿಂಗಳವರೆಗೆ ಒಂದು ವೇಳೆ ನೀವು ಹಣವನ್ನ ನಿರಂತರವಾಗಿ ಠೇವಣಿ ಮಾಡದಿದ್ರೆ ಎಸ್ಬಿಐ ನಿಮ್ಮ ಖಾತೆಯನ್ನ ನಿಲ್ಲಿಸಿ ಎಲ್ಲಾ ಹಣವನ್ನು ನಿಮ್ಮ ಉಳಿತಾಯ ಖಾತೆಗೆ ವರ್ಗಾಯಿಸುತ್ತದೆ. ಎಸ್ಬಿಐ ಆರ್ಡಿ ಯೋಜನೆಯ ಸೇವಾ ಶುಲ್ಕ. ಎಸ್ಬಿಐನ ಆರ್ಡಿಯಲ್ಲಿ ಒಂದು ವೇಳೆ ನೀವು 3-4 ಬಾರಿ ಸರಿಯಾಗಿ ಹಣ ಜಮಾ ಮಾಡದೆ ಹೋದಲ್ಲಿ ಬ್ಯಾಂಕ್ ನಿಮ್ಮಿಂದ 10 ರೂಪಾಯಿ ಸೇವಾ ಶುಲ್ಕ ಪಡೆಯುತ್ತದೆ. ಹೇಗೆ ಸಂಪಾದಿಸಬೇಕು? 1.59 ಲಕ್ಷ ರೂಪಾಯಿ. ಎಸ್ಬಿಐ ಕ್ಯಾಲ್ಕುಲೇಟರ್ ಪ್ರಕಾರ ಒಂದು ವೇಳೆ ನಿಮ್ಮ ವಯಸ್ಸು 60 ವರ್ಷಕ್ಕಿಂತ ಕಡಿಮೆ ಆಗಿದ್ರೆ ಹಾಗೂ ತಿಂಗಳಿಗೆ 1,000 ರೂಪಾಯಿ ಲೆಕ್ಕದಲ್ಲಿ 120 ತಿಂಗಳಿಗೆ ನೀವು ಹಣವನ್ನ ಹೂಡಿಕೆ ಮಾಡಿದ್ದಲ್ಲಿ 10 ವರ್ಷದ ಬಳಿಕ 5.4% ಬಡ್ಡಿ ದರದಲ್ಲಿ 1,59,155 ರೂಪಾಯಿ ರಿಟರ್ನ್ ಪಡೆಯಬಹುದಾಗಿದೆ. ಬೈಲಹೊಂಗಲದ ಘನಾಚಾರಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ನಾಗರಿಕ ಬಂದೂಕು ತರಬೇತಿ ಉದ್ಘಾಟಿಸಲಾಯಿತು. ನಾಗರಿಕ ಬಂದೂಕು ತರಬೇತಿಯನ್ನ ಡಿವೈಎಸ್ಪಿ ಶಿವಾನಂದ ಕಟಗಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಚಾಲನೆ ನೀಡಿದರು. ಬೈಲಹೊಂಗಲ್ನ ಘನಾಚಾರಿ ಕಲ್ಯಾಣ ಮಂಟಪದಲ್ಲಿ ನಾಗರಿಕ ಬಂದೂಕು ತರಬೇತಿ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಘನಾಚಾರಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ನಾಗರಿಕ ಬಂದೂಕು ತರಬೇತಿಗೆ ಬೈಲಹೊಂಗಲ್ ಡಿವೈಎಸ್ಪಿ ಶಿವಾನಂದ ಕಟಗಿ ಅವರು ಚಾಲನೆ ನೀಡಿದ್ರು ಹಾಗೂ ಬಂದೂಕುಗಳ ಬಗ್ಗೆ ಮಾಹಿತಿ ತಿಳಿಸಿದ್ರು. ಮೊನ್ನೆ SP ಸಾಹೇಬರು ಹಾಗೂ IG ಸಾಹೇಬರು ಏನು ಒಂದು ಜನರಿಗೆ ಭಾಳ ತೊಂದರೆ ಆಗ್ತಾ ಇತ್ತು. ಈಗ ಯಾವ ರೀತಿ ಅಂದರೆ ಬರೀ ಒಂದು ಬೆಳೆ ಸಂರಕ್ಷಣೆ ಅಥವಾ ಆತ್ಮ ಸಂರಕ್ಷಣೆ ಉದ್ದೇಶವಿಟ್ಕೊಂಡು ಯಾರು ಬಂದೂಕು ಪಡಿತಾ ಇದ್ರು. ಇವ್ರ ಜೊತೆ ಆಲ್ರೆಡಿ ಹಿರಿಯರಿಂದ ಬಂದಿರತಕ್ಕಂಥ ಒಂದಷ್ಟು ಬಂದೂಕುಗಳಿತ್ತು. ಅವರು ತೀರ್ಕೊಂಡ ಮೇಲೆ ಅಥವಾ ಅವರಿಗೆ ಲೈಸೆನ್ಸ್ ಪಡೆದಿರೋಂಥ ಹಂತಕ್ಕೆ ಹೋದ್ಮೇಲೆ, ಅಂದರೆ ಏಜ್ ಆಗಿರುತ್ತೆ, ಅವರಿಗೆ ಸರಿಯಾಗಿ ಕಣ್ಣು ಕಾಣಿಸೋದಿಲ್ಲ, ಆವಾಗ ಅವರು ಲೈಸೆನ್ಸ್ ರಿನ್ಯೂವಲ್ ಆಗದೇ ಇರುವಂಥ ಟೈಮ್ನಲ್ಲಿ ಅವರ ಮಕ್ಕಳಿಗೆ ಅವಶ್ಯಕತೆ ಇದ್ದಲ್ಲಿ ಅಂತ ಟೈಮ್ನಲ್ಲಿ ಅದನ್ನು ಹೇಗೆ ಉಪಯೋಗಿಸಬೇಕು, ಯಾವ ಸಂದರ್ಭದಲ್ಲಿ ಹೇಗೆ ಉಪಯೋಗಿಸಬೇಕು ಎಂಬುದರ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಆಮೇಲೆ ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು. ಹ್ಯಾಂಡಲ್ ಅಂದರೆ ಈಗ ನಾವು ಹೇಗೆ ಮನೆಯಲ್ಲಿ ಅದನ್ನು ಇಟ್ಕೊಳ್ತೀವಲ್ಲ, ಅದಕ್ಕೆ ಗ್ರೀಸಿಂಗ್ ಯೂಸ್ ಮಾಡಬೇಕು. ಇಲ್ಲಿ ಅದನ್ನು ಇದನ್ನ ಕರಿತೀವಿ ಸ್ಟ್ರಿಪ್ಪಿಂಗ್ ಆ್ಯಂಡ್ ಅಸೆಂಬ್ಲಿ ಮಾಡುವಂಥ ಟೈಮಲ್ಲಿ ಅದನ್ನು ಯಾವ ಥರ ಸ್ವಚ್ಛ ಮಾಡಬೇಕು, ಅದಕ್ಕೆ ಯಾವ ರೀತಿ ಐಲ್ ಹಾಕಬೇಕು, ಅದನ್ನು ನಿರ್ವಹಣೆ ಮ್ಯಾನೇಜ್ಮೆಂಟ್ ಆಫ್ ದಟ್ ವೆಪನ್ ಅದು ಕೂಡ ನಿಮಗೆ ಕಲಿಸ್ಕೊಡ್ತಾರೆ. ಆಮೇಲೆ ಅದರ ಪಾರ್ಟ್ಸ್ ಬಗ್ಗೆ ನಾಲೆಜ್ ಕೊಡ್ತಾರೆ. ಪಾರ್ಟ್ಸ್ ಬಗ್ಗೆ ಅಂದರೆ ಅದರಲ್ಲಿ ಟ್ರಿಗರ್ ಯಾವುದು, ಪಾಪ್ ಯಾವುದು, ಎಲ್ಲಿ ನಿಮಗೆ ಬುಲೆಟ್ ಹಾಕಬೇಕು, ಆಮೇಲೆ ಈ ಮ್ಯಾಗ್ಝಿನ್ ಅಂದರೆ ಏನು, ಅದರ ಕೆಪಾಸಿಟಿ ಏನು, ಈ ಥರ ನಿಮಗೆ ಬೇರೆ ಬೇರೆ ಬಂದೂಕಿನ ಬಗ್ಗೆಯೂ ಕೂಡ ನಾಲೆಜ್ ಕೊಡ್ತಾರೆ. ಅಲಾಂಗ್ ದ್ಯಾಟ್ ನೀವು ಈಗ ಏನು ಪ್ರಾಕ್ಟಿಕಲಿ ನಾಳೆ 4ನೇ ದಿನ ಏನು ಫೈರಿಂಗ್ ರೇಂಜ್, ನಾವು ಬಂದೂಕನ್ನು ಪ್ರಾಕ್ಟಿಕಲಿ ಫೈರಿಂಗ್ ರೇಂಜ್ಗೆ ಕರ್ಕೊಂಡು ಹೋಗಿ ನಿಮಗೆ ಗುರಿ ಅಭ್ಯಾಸ ಅಂತ ಕರಿತೀವಿ. ಅಲ್ಲಿ ಟಾರ್ಗೆಟ್
ಎಷ್ಟು ನೀವು ಸಾಮರ್ಥ್ಯದಲ್ಲಿ ನೀವು ಪರ್ಫೆಕ್ಟಾಗಿ ಬಂದೂಕನ್ನು ಚಲಾಯಿಸಬಲ್ರಿ ಅಂತ ಅದನ್ನು ಕೂಡ ಟೆಸ್ಟ್ ಮಾಡಿ. ಫಾರ್ ಎಕ್ಸಾಂಪಲ್, ನಿಮ್ಮ ಆತ್ಮರಕ್ಷಣೆಗೆ ತೆಗೆದುಕೊಂಡಿರ್ತಕ್ಕಂಥ ಬಂದೂಕು ನಿಮ್ಮ ಜೀವ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನೀವು ಅದನ್ನು ಬಳಕೆ ಮಾಡಬೇಕಾದಂಥ ಅವಶ್ಯಕತೆ ಬಂದಾಗ ಅದನ್ನು ಯಾರ ಮೇಲೆ ಪ್ರಯೋಗ ಮಾಡ್ತೀರಿ ಅನ್ನುವಂಥ ಸ್ಥಿತಿಯಲ್ಲಿ ನೀವು ಸರಿಯಾಗಿ ನಿಮಗೆ ಅದನ್ನು ಟ್ರಿಗರ್ ಮಾಡಲಿಕ್ಕೆ ಇದು ಏನು ಮಾಡಲಿಕ್ಕೆ ಬರೋದಿಲ್ಲ. ಅದನ್ನು ಬಿಟ್ಟು ನೀವು ಬೇರೆ ಯಾವಾಗ ಹೊಡೆದ್ರೆ ಅದು ಸರಿ ಇರೋದಿಲ್ಲ. ಅದಕ್ಕೆ ನಿಮ್ಮ ಕೆಪಾಸಿಟಿ, ನಿಮ್ಮ ಗುರಿ ಇರ್ತಕ್ಕಂಥ ಅಭ್ಯಾಸದ ಬಗ್ಗೆ ಕೂಡ ನಿಮಗೆ ಒಂದು ದಿನ ಟ್ರೈನಿಂಗ್ ಇರುತ್ತೆ. ಆಮೇಲೆ ಅಬ್ಲಿನೇಷನ್ ಬಗ್ಗೆ ಹೇಳ್ತಾರೆ, ಯಾವ ಬಂದೂಕಿಗೆ ಯಾವ ಒಂದು ಅಬ್ಲಿನೇಷನ್ ಅಂದ್ರೇನು ನಾವು ಬುಲೆಟ್ ಅಂತ ಕರಿತೀವಲ್ಲ, ಅವೆಲ್ಲವೂ ಕೂಡ ಅಬ್ಲಿನೇಷನ್ಸ್ ಅಲ್ಲಿ ಬರುತ್ತೆ. ಯಾವ ರೀತಿ ಬುಲೆಟ್ಸ್ ಏನು ಅಬ್ಲಿನೇಷನ್ಸ್ ನಿರ್ವಹಣೆ ಮಾಡಬೇಕು. ಮತ್ತು ನಮ್ಮ ಒಂದ್ಸಲಿ ನಮ್ಮ ಬಂದೂಕು ಕೊಟ್ಟ ಮೇಲೆ ನಿಮಗೆಲ್ಲ ರೆಗ್ಯುಲರಿಟೀಸ್ ಭಾಳ ಇರುತ್ತೆ. ಏನು ಇಲೆಕ್ಷನ್ ಟೈಮ್ನಲ್ಲಿ ನೀವು ಅದನ್ನು ಡಿಪಾಸಿಟ್ ಮಾಡಬೇಕು, ಮತ್ತು ಇಲೆಕ್ಷನ್ ಕುಟುಂಬದಲ್ಲಿ ನೀವು ಅದನ್ನು ಮಾಡಬೇಕು. ಈ ಸಂದರ್ಭದಲ್ಲಿ ಬೈಲಹೊಂಗಲ್ ಪಿಎಸ್ಐ ಈರಣ್ಣ ರಿತ್ತಿ, ಶಸ್ತ್ರ ಮೀಸಲು ಪಡೆಯ ಎಎಸ್ಐ ವಸಂತ ಧನಾಜಿ, ಸಿಬ್ಬಂದಿ ರಮೇಶ್ ಬಂಗಣ್ಣವರ್, ಸೌರಭ್ ಚೋಪ್ರಾ, ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಮಹಾಂತೇಶ್ ತುರ್ಮರಿ, ಹಿರಿಯ ಪತ್ರಕರ್ತರಾದ ಈಶ್ವರ್ ಕೋಟಿ, ಪತ್ರಕರ್ತ ಚನ್ನಪ್ಪ ಪಣದಿ, ಜಯ ಕರ್ನಾಟಕ ಸಂಘಟನೆ ರಾಜ್ಯ ಉಪಾಧ್ಯಕ್ಷ ಸಿಕೆ ಮೆಕ್ಕೇದ್ ಮತ್ತು ಬಂದೂಕು ಶಿಬಿರಾರ್ಥಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಹುಕ್ಕೇರಿ ತಾಲೂಕಿನ ಹುಲ್ಲೋಳಹಟ್ಟಿ ಗ್ರಾಮದಲ್ಲಿ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಹುಲ್ಲೋಳಹಟ್ಟಿ ವತಿಯಿಂದ ಪತ್ತು ವಿತರಣಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ರಮೇಶ್ ಕತ್ತಿಯವರು ಚಾಲನೆ ನೀಡಿದರು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಹುಲ್ಲೋಳಿಹಟ್ಟಿ ವತಿಯಿಂದ ಸನ್ 2021-23ನೇ ಸಾಲಿನ ಪತ್ತು ವಿತರಣಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಮಾಜಿ ಸಂಸದರು ಮತ್ತು ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ರಮೇಶ್ ಕತ್ತಿಯವರು ಸಮಯಕ್ಕೆ ಬಹಳ ಒತ್ತು ನೀಡುವ ಅವರು ಸರಿಯಾಗಿ 9 ಗಂಟೆಗೆ ಹುಲ್ಲೋಳಿಹಟ್ಟಿ ಗ್ರಾಮಕ್ಕೆ ಆಗಮಿಸಿದ್ರು. ಆಗ ವಿದ್ಯಾರ್ಥಿಗಳು ಬಸ್ ನಿಲ್ದಾಣದಲ್ಲಿ ಬಸ್ಸಿಗೆ ಕಾಯುತ್ತಿರುವುದನ್ನೇ ಕಂಡು ಅವರ ಬಳಿ ಬಸ್ ನಿಲ್ದಾಣದಲ್ಲಿ ಕುಳಿತು ಅವರ ತೊಂದರೆಗಳ ಬಗ್ಗೆ ಚರ್ಚಿಸುತ್ತಿರುವುದು ವಿಶೇಷವಾಗಿತ್ತು. ನಂತರ ಪಿಕೆಪಿಎಸ್ ಪತ್ತು ವಿತರಣಾ ಕಾರ್ಯಕ್ರಮಕ್ಕೆ ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ನೀಡಿದ್ರು. ಹುಲ್ಲೋಳಿಹಟ್ಟಿ ಪಿಕೆಪಿಎಸ್ ವತಿಯಿಂದ ಸನ್ 2021-23ನೇ ಸಾಲಿನಲ್ಲಿ 5 ಕೋಟಿ ರೂಪಾಯಿ ಪತ್ತು ಮಂಜೂರು ಮಾಡಿದ್ದು, ಕಾರ್ಯಕ್ರಮದಲ್ಲಿ 15 ಜನ ರೈತರಿಗೆ ಚೆಕ್ ವಿತರಣೆ ಮಾಡಿದ್ರು. ಈ ಸಂದರ್ಭದಲ್ಲಿ ಸಂಘದ ಮುಖ್ಯ ಕಾರ್ಯದರ್ಶಿಯಾದ ಸುಭಾಷ್ ಚೌಗ್ಲಾ ಅವರಿಗೆ ಸತ್ಕರಿಸಲಾಯಿತು. ಈ ಸಂದರ್ಭದಲ್ಲಿ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ರಮೇಶ್ ಕತ್ತಿಯವರು ಮಾತನಾಡಿ, ನಮ್ಮ ಬ್ಯಾಂಕ್ ವತಿಯಿಂದ 3% ಬಡ್ಡಿ ದರದಲ್ಲಿ ರೈತರಿಗೆ ಕೃಷಿ ಉತ್ಪನ್ನ ಖರೀದಿಸಲು ಮತ್ತು ಪೈಪ್ಲೈನ್ ಡ್ರಿಪ್ ಮಾಡಿಕೊಳ್ಳಲು ಹಾಗೂ ಹೈನುಗಾರಿಕೆಗೆ ಸಾಲ ನೀಡಲಾಗುತ್ತಿದೆ ಹಾಗೂ ನಮ್ಮ ಉತ್ತರ ಕರ್ನಾಟಕದಲ್ಲಿನ ರೈತನ ಮಕ್ಕಳು ನಮ್ಮ ಬ್ಯಾಂಕಿನ ಸಾಲಗಾರರ ಮಕ್ಕಳಿಗೆ ಐಎಎಸ್, ಐಪಿಎಸ್, ಯುಪಿಎಸ್ಸಿ ಅಂತಹ ಉನ್ನತ ವ್ಯಾಸಂಗಕ್ಕೆ 75% ಫೀ ಹಣವನ್ನ ಹಾಗೂ ಬ್ಯಾಂಕ್ ಸಿಬ್ಬಂದಿ ಮಕ್ಕಳಿಗೆ 50% ಫೀ ಹಣವನ್ನ ನಮ್ಮ ಬ್ಯಾಂಕಿನ ವತಿಯಿಂದ 50 ಲಕ್ಷದವರೆಗೆ 100 ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತದೆ ಎಂದರು. ನಮ್ಮ ಪಿಕೆಪಿಎಸ್ ಸದಸ್ಯನಾಗಿ, ನಮ್ಮ ಪಿಕೆಪಿಎಸ್ ಸಾಲಗಾರನಾಗಿ ವ್ಯವಹಾರಿಕವಾಗಿ ಎಲ್ಲ ವ್ಯವಸ್ಥಿತವಾಗಿದ್ದು ಅಂತ ಮಗ ಕಲೀಲಿಕ್ಕೆ ಯೋಗ್ಯ ಇದ್ರೆ ಕಮಿಟಿಯವರು ನಿರ್ಣಯದ ಮೇಲೆ ಕಮಿಟಿಯವರು ಏನು ಅವ್ರನ್ನ ಸಂದರ್ಶನ ಸೆಲೆಕ್ಷನ್ ಮಾಡ್ತಾರೆ. ಸೆಲೆಕ್ಷನ್ ಆದಂದ್ರೆ ಕೇವಲ ಒಂದು 100 ವಿದ್ಯಾರ್ಥಿಗಳನ್ನ ಮಾತ್ರ ಮಾಡ್ತೀವಿ ನಾವು. ಆ 100 ವಿದ್ಯಾರ್ಥಿಗಳು ಸೆಲೆಕ್ಷನ್ ಆದ್ರೆ ನಮ್ಮ ರೈತರ ಮಗ ಇದ್ದಾರೆ 25% ರೈತ ಬೇಕು, 75% ಬ್ಯಾಂಕ್. ಈ ವಿಷಯ ನಂಬರ್ 1. ನಮ್ಮ ಬ್ಯಾಂಕಿನ ಸಿಬ್ಬಂದಿ ಮಗ ಇದ್ದಂದ್ರೆ, ನಮ್ಮ ಬ್ಯಾಂಕಿನ ಸಿಬ್ಬಂದಿ ಮಕ್ಕಳಿದ್ರು 50% ಔಟ್ ಬೇಕು, 50% ಬ್ಯಾಂಕ್. ನಮ್ಮ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ 14 ಜಿಲ್ಲೆಗಳಲ್ಲಿ ಒಬ್ಬ ಮಾಡ್ತಾರೆ 75% ಔಟ್ ಬೇಕು, 25% ನಾವು. ಉದ್ದೇಶ ಇಷ್ಟ, ಉತ್ತರ ಕರ್ನಾಟಕ ಜನ ವಿಶೇಷ ಹಾಗಾಗಿ ಮಂಗಳೂರು, ಮೈಸೂರು ಅಲ್ಲಿ ಕೋಚಿಂಗ್ ಸೆಂಟರ್ಗಳು ಡ್ಯಾಗವ್ ನೋಡಿ ಬಂದ. ಅದು ಸಹಿತ ಉತ್ತರ ಕರ್ನಾಟಕದ ಒಂದು 16 ಜನ ಇವತ್ತು IAS, IFS, IPS, IRS ಆಫೀಸರ್ಸ್ ಆದ್ರೆ ಅದು ನಾವು ನಾಳೆ ಉತ್ತರ ಕರ್ನಾಟಕದ ಬಹಳ ದೊಡ್ಡ ಪ್ರಮಾಣದ. ಈ ಸಂದರ್ಭದಲ್ಲಿ ಪಿಕೆಪಿಎಸ್ ಅಧ್ಯಕ್ಷರಾದ ಚಿಕ್ಕಪ್ಪ ರಾಜ್ಪೂತ್, ಉಪಾಧ್ಯಕ್ಷ ಗುರುಸಿದ್ದ ಅಮ್ಮಣಗಿ, ರಾಜೇಂದ್ರ ಕುಗಟೊಳ್ಳಿ, ಅಪ್ಪ ಸಾಹೇಬ್ ಕುಗಟೊಳ್ಳಿ, ಬಸವನಿ ವಿಭೂತಿ, ಬಸಗೌಡ ಪಾಟೀಲ್, ಈರ್ಗೌಡ ಪಾಟೀಲ್, ಅನ್ನಪ್ಪ ಮಾಳ್ಕೆ, ಬಿಡಿಸಿಸಿ ಬ್ಯಾಂಕಿನ ತಾಲೂಕು ನಿಯಂತ್ರಣಾಧಿಕಾರಿ ಎಸ್ಬಿ ಸನದಿ ಹಾಗೂ ಬ್ಯಾಂಕ್ ನಿರೀಕ್ಷಕ ಸಂಜು ಹಡಾಡಿ ಸೇರಿದಂತೆ ಸರ್ವ ಸದಸ್ಯರು, ಊರಿನ ಪ್ರಮುಖರು ಕಾಡಪ್ಪ ಕುಗಟೊಳ್ಳಿ, ಸಿದ್ದಗೌಡ ಪಾಟೀಲ್, ಅನ್ನಪ್ಪ ಕಮತೆ, ಸುರೇಶ್ ಗುರವ್, ರಾಮಪ್ಪ ಹುದ್ದಾರ್, ಕಲ್ಮೇಶ್ ಅಮ್ಮನ್ಗಿ ಸೇರಿದಂತೆ ಹುಲ್ಲೋಳಿಹಟ್ಟಿ ಗ್ರಾಮಸ್ಥರು ಮತ್ತು ಬ್ಯಾಂಕಿನ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಈರ್ಗೌಡ ಪಾಟೀಲ್ ವಂದಿಸಿದ್ರು. ಮಹಾಲಿಂಗ್ ಪಾಟೀಲ್, ಸತ್ಯಂ ನ್ಯೂಸ್, ಹುಕ್ಕೇರಿ.
ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಗ್ರಾಮವೊಂದರಲ್ಲಿ ಆಟವಾಡಿಕೊಂಡಿದ್ದ ಇಬ್ಬರು ಮಕ್ಕಳು ನಾಪತ್ತೆಯಾದ ಪ್ರಕರಣ ಪೋಷಕರು ಮತ್ತು ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿತ್ತು. ಆದರೆ ಮಕ್ಕಳು ಮಾತ್ರ ಅಲ್ಲೇ ಸಮೀಪದಲ್ಲಿ ನಿಲ್ಲಿಸಿದ್ದ ಕಾರೊಂದರಲ್ಲಿ ರಾತ್ರಿ ಇಡೀ ಇದ್ದರು ಎನ್ನಲಾಗಿದೆ. ಕೊನೆಗೂ ಮಕ್ಕಳು ಸಿಕ್ಕಿದ್ದರಿಂದ ಪೋಷಕರಿಗೆ ನೆಮ್ಮದಿ ಸಿಕ್ಕಂತಾಗಿದೆ. ಈ ಸಂಬಂಧ ಪೊಲೀಸರು ತಲೆ ಕೆಡಿಸಿಕೊಂಡು ಶೋಧ ಕಾರ್ಯದಲ್ಲಿ ಕೂಡ ತೊಡಗಿದ್ದರು. ಆದರೆ ಈ ಮಕ್ಕಳು ಮಾತ್ರ ಮನೆ ಬಳಿಯೇ ನಿಂತಿದ್ದ ಕಾರಲ್ಲಿ ಪತ್ತೆಯಾಗಿದ್ರು. ಹಾಗಾದ್ರೆ ಮಕ್ಕಳು ಕಾರಲ್ಲಿ ಇಡೀ ರಾತ್ರಿ ಕಳೆಯುವಂತೆ ಆದದ್ದು ಹೇಗೆ ಎನ್ನುವ ಪ್ರಶ್ನೆ ಮೂಡುವುದು ಸಹಜ. ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಮೊಳಕಾಲ್ಮೂರು ತಾಲೂಕಿನ ಕೆರೆಕೊಂಡಾಪುರ ಗ್ರಾಮದ 4 ವರ್ಷದ ಲಿಂಕೇಶ್ ಮತ್ತು 6 ವರ್ಷದ ಜೀವನ್ ಇಬ್ಬರು ಬಾಲಕರು ಮನೆಯಂಗಳದಲ್ಲಿ ಆಟವಾಡಿಕೊಂಡಿದ್ರು. ಆಟವಾಡಿ ಮನೆಗೆ ಮರಳುತ್ತಾರೆ ಎಂದು ಪೋಷಕರು ತಮ್ಮ ಕೆಲಸದಲ್ಲಿ ಮುಳುಗಿದ್ದರು. ಆದರೆ ಗ್ರಾಮದ ಬ್ರಹ್ಮಾನಂದ ರೆಡ್ಡಿ ಟೀ ಅಂಗಡಿ ಬಳಿಗೆ ತೆರಳಿ ಆಟವಾಡುತ್ತಿದ್ದವರು ಸಂಜೆ ವೇಳೆಗೆ ನಾಪತ್ತೆಯಾಗಿದ್ರು. ಸಂಜೆಯಿಂದ ಹುಡುಕಾಟ ಶುರುವಾಗಿತ್ತು. ಸಂಜೆ ಕತ್ತಲಾದರೂ ಮಕ್ಕಳು ಮನೆಗೆ ಬಾರದಿದ್ದಾಗ ಪೋಷಕರು ಹುಡುಕಾಟ ಶುರು ಮಾಡಿದ್ರು. ಸಂಬಂಧಿಕರ ಮನೆಗಳು ಸೇರಿದಂತೆ ಊರೇ ಜಾಲಾಡಿದ್ದಾರೆ. ಇನ್ನು ಸಂಜೆ ವೇಳೆ ನೋಡಿದವರು ಟೀ ಅಂಗಡಿ ಬಳಿಯೇ ಆಟವಾಡುತ್ತಿದ್ದರು ಎಂದು ಹೇಳಿದ್ದಾರೆ. ಆದರೆ ಮಕ್ಕಳು ಮಾತ್ರ ಎಲ್ಲೂ ಕಾಣದ ಕಾರಣ ಮಕ್ಕಳ ಅಪಹರಣವಾಗಿರಬಹುದು ಅಥವಾ ಯಾವುದಾದರೂ ಅಪಾಯಕ್ಕೆ ಸಿಲುಕಿರಬಹುದೆಂದೇ ಜನ ಭಾವಿಸಿದ್ದರು. ಪೊಲೀಸ್ ಠಾಣೆಗೆ ದೂರು ನೀಡಲಾಗಿತ್ತು. ಇಬ್ಬರು ಮಕ್ಕಳು ನಾಪತ್ತೆಯಾದ ನಂತರ ಪೋಷಕರು ಆತಂಕಕ್ಕೊಳಗಾಗಿ ಮಕ್ಕಳನ್ನ ಹುಡುಕಿಕೊಡಿ ಎಂದು ರಾಂಪುರ ಠಾಣೆಗೆ ತೆರಳಿದ್ದು ದೂರು ದಾಖಲಿಸಿದ್ದಾರೆ. ಯಾರೋ ದುಷ್ಕರ್ಮಿಗಳು ಅಪಹರಣ ಮಾಡಿರಬಹುದು, ದಯಮಾಡಿ ನಮ್ಮ ಮಕ್ಕಳನ್ನ ಹುಡುಕಿಕೊಡಿ ಎಂದು ಮನವಿ ಮಾಡಿಕೊಂಡಿದ್ದ ಪೋಷಕರಿಗೆ ಪೊಲೀಸರು ಸಹಕರಿಸಿದ್ದಾರೆ. ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದ ಪೊಲೀಸರು ಮಕ್ಕಳ ಪತ್ತೆಗೆ ಕಾರ್ಯಾಚರಣೆ ಆರಂಭಿಸಿದ್ದಾರೆ. ರಾತ್ರಿ ಕಳೆದರೂ ಪತ್ತೆಯಾಗದ ಮಕ್ಕಳು, ರಾತ್ರಿ ಪೂರ್ತಿ ನಿದ್ರೆ ಇಲ್ಲದೆ ಪೋಷಕರು ಪೊಲೀಸರು ಹುಡುಕಿದ್ರು ಕೂಡ ಮಕ್ಕಳು ಮಾತ್ರ ಪತ್ತೆಯಾಗಿಲ್ಲ. ಏನೋ ಅವಘಡ ಸಂಭವಿಸಿದೆ ಎಂದೇ ಜನರು ಭಾವಿಸಿದ್ರು. ಅಪಹರಣ ಆಗಿರಬಹುದು ಅಥವಾ ಆಟವಾಡಿಕೊಂಡು ಹೋಗಿ ಎಲ್ಲಾದರೂ ನೀರಿನ ತೊಟ್ಟಿ, ಬಾವಿಗಳಿಗೆ ಬಿದ್ದಿರಬಹುದೆಂದು ಹುಡುಕಾಟದಲ್ಲಿ ತೊಡಗಿದ್ರು. ಬೆಳಿಗ್ಗೆ 7 ಗಂಟೆ ವೇಳೆಗೆ ಗ್ರಾಮದ ಪ್ರವೀಣ್ ಎಂಬುವವರು ಕಾರೊಂದರಲ್ಲಿ ಮಕ್ಕಳ ಸೌಂಡ್ ಕೇಳಿ ತಿರುಗಿ ನೋಡಿದಾಗ ಮಕ್ಕಳಿರುವುದು ಪತ್ತೆಯಾಗಿದೆ. ನಾಪತ್ತೆಯಾದ ಮಕ್ಕಳ ಮನೆ ಬಳಿಯೇ ಮರೆಯಲ್ಲಿ ನಿಂತಿದ್ದ ಇಂಡಿಗೋ ಕಾರಲ್ಲಿ ಲಿಂಕೇಶ್ ಮತ್ತು ಜೀವನ್ ಪತ್ತೆಯಾಗಿದ್ದಾರೆ. ಆಗ ಸಂಜೆ ವೇಳೆ ಆಟವಾಡುತ್ತಾ ಕಾರು ಹೊಕ್ಕಿದ ಬಾಲಕರು ಹೊರಬರಲಾಗದೆ ಅಲ್ಲೇ ನಿದ್ರೆಗೆ ಜಾರಿದ್ದಾರೆ ಎನ್ನುವ ವಿಚಾರ ಬೆಳಕಿಗೆ ಬಂದಿದೆ. ಬಳಿಕ ಪೊಲೀಸರು ಮತ್ತು ವೈದ್ಯಾಧಿಕಾರಿಗಳು ಸ್ಥಳಕ್ಕೆ ಧಾವಿಸಿದ್ದು ಆರೋಗ್ಯ ತಪಾಸಣೆ ನಡೆಸಿದ್ದಾರೆ. ಸದ್ಯ ಸಕಾಲಕ್ಕೆ ಮಕ್ಕಳ ರಕ್ಷಣೆಯಾಗಿದೆ ಎಂದು ಎಸ್ಪಿ ಜಿ ರಾಧಿಕಾ ತಿಳಿಸಿದ್ರು. ರಸ್ತೆ ದಾಟುತ್ತಿದ್ದ ವೇಳೆ ಬಾಲಕನ ಮೇಲೆ ಟ್ರ್ಯಾಕ್ಟರ್ ಹರಿದು ಸ್ಥಳದಲ್ಲಿಯೇ ಬಾಲಕ ಸಾವಿಗೀಡಾದ ದಾರುಣ ಘಟನೆ ಅದಿನಿ ತಾಲೂಕಿನ ತೇಲ್ಸಂಗ ಗ್ರಾಮದಲ್ಲಿ ಸಂಭವಿಸಿದೆ. 12 ವರ್ಷದ ಬಾಲಕ ಸುದೀಪ್ ಸಂಜೀವ್ ದೊಡ್ಡಮನಿ ಟ್ರ್ಯಾಕ್ಟರ್ ಹರಿದು ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಮನೆಯಿಂದ ರಸ್ತೆ ದಾಟುವಾಗ ಈ ದುರಂತ ಸಂಭವಿಸಿದೆ ಎಂದು ತಿಳಿದು ಬಂದಿದೆ. ಅಪಘಾತದ ರಭಸಕ್ಕೆ ಬಾಲಕ ಸುದೀಪ್ ಸಂಜೀವ್ ದೊಡ್ಡಮನಿ ತಲೆಭಾಗಕ್ಕೆ ತೀವ್ರವಾಗಿ ಗಾಯಗೊಂಡು ಸ್ಥಳದಲ್ಲೇ ಅಸುನೀಗಿದ್ದಾನೆ. ಗ್ರಾಮದ ಜನರಲ್ಲಿ ಆತಂಕಕ್ಕೆ ಇದು ಕಾರಣವಾಗಿತ್ತು. ಸ್ಥಳಕ್ಕೆ ಐಗಳಿ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ಟ್ರ್ಯಾಕ್ಟರ್ ಅನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.